ಈಗ ನಾಳೆ ಯಡಿಯೂರಪ್ಪಾಜಿಯವರು ರಾಜಕೀಯ ಜೀವನಕ್ಕೆ ಕಾಲಿಟ್ಟು ಅಂದರೆ ನಗರಸಭಾ ಸದಸ್ಯರಾಗಿ 50 ವರ್ಷ ಪೂರ್ಣ ಅಂದರೆ ಕಾಲಿಡ್ತಾ ಇದ್ದೀವಿ. ಅವರ ಒಂದು ಏನು ಅವ್ರ ಕೊಡುಗೆ ಏನಿದೆ ಇವತ್ತು BJPಗೆ, ಆ ಒಂದು ಕೊಡುಗೆಯನ್ನು ನೆನಪಿಸುವಂಥ ಕಾರ್ಯಕ್ರಮ, ಅವರ ಇತಿಹಾಸ ಯಾವ ರೀತಿ ಹೋರಾಟ ಮಾಡ್ಕೊಬಂದರು, ರಾಜ್ಯದಲ್ಲಿ ಪಕ್ಷ ಕಟ್ಟೋದಕ್ಕೆ ಅವರ ಏನು ಕೊಡುಗೆ, ಅವರ ಏನು ಬೆವರಲ್ಲ ರಕ್ತ ಸುರಿಸಿ ಇವತ್ತು ಒಂದು ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಯಡಿಯೂರಪ್ಪಾಜಿ ಅವರು ಮಾಡವ್ರೆ. ಅಂತಹ ಧೀಮಂತ ವ್ಯಕ್ತಿ, ಯಾವುದೇ ಒಂದು ಜಾತಿಯನ್ನು ನೋಡದಂಗೆ ಎಲ್ಲ ಜಾತಿ ನಾಯಕರುಗಳನ್ನು ಬೆಳೆಸೋದ್ರಲ್ಲಿ ಅವರು ಮುಂದಾಗಿದ್ದರು. ಎಲ್ಲ ಪ್ರತಿಯೊಬ್ಬರು ಎಲ್ಲ ಬಡಸ್ತನದಿಂದ ಬಂದವರೇ ಆಗಲಿ ಸಾಹುಕಾರರೇ ಆಗಲಿ ಯಾರೇ ಬಂದರೂ ಕೂಡ ಅವ್ರನ್ನ ಒಂದೇ ದೃಷ್ಟಿಯಲ್ಲಿ ನೋಡಿ ರಾಜಕೀಯದಲ್ಲಿ ನಾಯಕರುಗಳನ್ನಾಗಿ ಮಾಡಿ ಯಾರು ನಿಜವಾಗೂ ರಾಜ್ಯದ ಪರವಾಗಿ ದೇಶದ ಪರವಾಗಿ ಇರ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು ಪಕ್ಷವನ್ನು ಕಟ್ಟೋದಕ್ಕೆ ಅವರು ಹಾಕಿರುವಂಥ ಶ್ರಮ ಎಳ್ಳೇ ತೀರಿದು. ಹಾಗಾಗಿ ಇವತ್ತು 50ನೇ ವರ್ಷದ ಒಂದು ಅಭಿಮಾನೋತ್ಸವಕ್ಕೆ ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ ಹೇಳಿ ನಮ್ಮ ತಾಲೂಕಿಂದ, ಮಾಗಡಿ ತಾಲೂಕಿಂದನೂ ಕೂಡ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಸುಮಾರು ಒಂದು 4-5 ಬಸ್ಸು ಹೊರಡೋ ಸಾಧ್ಯತೆ ಇದೆ. ಒಂದು 15-20 ಕಾರ್ಗಳು ನಾವು ಹೋಗಿ ಮಾತಾಡ್ಕೊಂಡು ಸಾಹೇಬ್ರನ್ನೂ ನಾವು ವಿಶ್ ಮಾಡಿಬಿಟ್ಟು ಬರೋಣ. ಮತ್ತು ಅವರಿಗೆ ಭಗವಂತ ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಕೂಡ ಭಗವಂತನಲ್ಲಿ ಕೇಳ್ಕೊಳ್ತಾ ನಾಳೆ ಅವರಿಗೆ ಒಂದು ವಿಶ್ ಮಾಡೋದಕ್ಕೆ ಅಂತ ಹೇಳಿ ಅಮಿತ್ ಶಾಜಿ ಅವರು ಬರ್ತಾ ಇದ್ದಾರೆ. ನಾಳೆ ಒಂದು 3 ಗಂಟೆ ಹಿಂಗೆ ಅಮಿತ್ ಶಾಜಿ ಅವರು ಬರ್ತಾ ಇದ್ದಾರೆ. ಏಕೆಂದರೆ ಅವರ ಒಂದು ಏನು ಕಾರ್ಯವೈಖರಿಯನ್ನು ಅಮಿತ್ ಶಾಜಿ ಅವರು ಹತ್ರದಿಂದನೇ ನೋಡಿರೋದ್ರಿಂದ ಅವರು ಕೂಡ ಇಂಥ ಒಂದು ಸನ್ನಿವೇಶಕ್ಕೆ ನಾನು ಸಾಕ್ಷಿ ಆಯ್ತೀನಿ ಅಂತ ಹೇಳಿ ಬರ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ನಾಳೆ ಹೋಗಿ ನಾವು ಕೂಡ ಅವರಿಗೆ ಒಂದು ನಮ್ಮ ಅಭಿಮಾನವನ್ನು ಸೂಚನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕ್ಷೇತ್ರದ ಅಧ್ಯಕ್ಷರಾಗಿದ್ದೀರಾ, ಕೆಲವೊಂದು ಕಡೆ ಹಿಂದೆ ಇದ್ದಂಥ BJPಯವರು ಕಾಣ್ತಾ ಇಲ್ಲ ಸರ್. ಮೂಲ BJPಯವರು ನೋಡಿ, ನಮ್ಮ ಎಲ್ಲ ಆಳ್ಬರು ಇಲ್ಲೇ ಅವರೇ ನೋಡಿ, ಇಲ್ಲೆಲ್ಲ ಇರೋರೆಲ್ಲ ಆಳ್ಬ್ರೇನೆ. ಯಾರು, ನಾನೇ ಹೊಸಬ ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಾನು ಹೊಸಬ ಅಷ್ಟೇ. ಇಲ್ಲಿರೋರೆಲ್ಲ ಆಳ್ಬ್ರೇನೆ, ಯಾರು ಏನು ಎಲ್ಲೂ ಹೋಗಿಲ್ಲ. ಕಾಣೋದು ಅಂತ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಇರ್ತವೆ. ನೀವು ಬಂದಾಗ ಅವ್ರಿರಲ್ಲ, ಅವ್ರು ಬಂದಾಗ ನೀವಿರಲ್ಲ, ಎಲ್ಲ ಜೊತೆಲೇ ಸರ್. ಯಾರು ಸರ್, ಈಗ ಒಂದು ಕುಟುಂಬದಲ್ಲಿದ್ದೀವಿ. ಈಗ ಒಂದು ತಾಯಿ ಹೊಟ್ಟೆಲಿ ಹುಟ್ಟಿರೋರೆ ಅಣ್ತಂದಿರೋ ಸ್ವಲ್ಪ ಮನಸ್ತಾಪಗಳು ಬರ್ತಾ ಇರ್ತವೆ, ಒಯ್ತಾ ಇರ್ತವೆ. ಇನ್ನು ಬೇರೆ ತಾಯಿ ಹೊಟ್ಟೆಲಿ ಹುಟ್ಟಿರ್ತೀವಿ, ನಮಗೂ ಮನಸ್ತಾಪಗಳು ಏನೇನೋ ಸಣ್ಣ ಪುಟ್ಟ ಇರ್ತವೆ ಅಷ್ಟೇ. ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ನಾವು ಅದನ್ನ ಕಲ್ತ್ಕೊಬಿಟ್ಟಿದ್ದೀವಿ. ಯಾಕೆಂದರೆ ಅದನ್ನ ಬಿಟ್ಟರೆ ಗೊತ್ತು ನಮಗೂ ಅಣ್ತಂದಿರೋ ಹೆಂಗೆ ಕಿತ್ತಾಡ್ಕೊತೀವಿ, ಒಂದಾಯ್ತೀವಿ. ಅವೆಲ್ಲ ಕಾಮನ್, ಅವೆಲ್ಲ ಹೇಳೋ ದೊಡ್ಡ ವಿಚಾರ ಅಲ್ವೇ ಅಲ್ಲ.